ನಾವು ನಮ್ಮ ಬಾಡಿನೇ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಬಾಲ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಬಾಡಿ ಕಂಟ್ರೋಲ್ ಮಾಡೋದಕ್ಕೇ ಇದೆಲ್ಲ ಸಿಂಪಲ್ ಡ್ರಿಲ್ಗಳು ತುಂಬ ಎಫೆಕ್ಟಿವ್ ಡ್ರಿಲ್ಗಳು. ಹಾಗೆ ವೆಲ್ಕಮ್ ಬ್ಯಾಕ್, ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಆಫ್ ಸ್ಪಿನ್ನಿಂಗ್ ಅಂತ ಬಂದಾಗ ಆಲ್ರೆಡಿ 4-5 ವೀಡಿಯೋದಲ್ಲಿ ನಾವು ಕವರ್ ಮಾಡಿದ್ದೀವಿ. ಈಗ ನಾವು ಗ್ರಿಪ್ ಇಟ್ಕೋಬೇಕು, ನಮ್ಮ ಬೌಲಿಂಗ್ ಸ್ಟೈಲ್ ಏನಿರುತ್ತೆ, ಲೋಡಿಂಗ್ ಹೇಗಿರುತ್ತೆ, ಈ ನನ್ನ ಬೌಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಕಾಲು ಎಷ್ಟು ಸ್ಟ್ರೆಚ್ ಮಾಡಬೇಕು, ಅದನ್ನೆಲ್ಲ ಕಲ್ತಿದ್ದೀವಿ. ಈಗ ಕಂಪ್ಲೀಟ್ ಎಂಡ್ ಒಂದು ಆ್ಯಕ್ಷನ್ಗೆ ಬರೋಣ. ಸೊ ಈಗ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತೀರ ಅನ್ಕೋತೀನಿ. ಸೊ ಕಂಪ್ಲೀಟ್ ಮಾಡಬೇಕು, ಆ್ಯಕ್ಷನ್ ಕಂಪ್ಲೀಟ್ ಮಾಡಬೇಕು. ಅಂದರೆ ಸ್ಟಾರ್ಟಿಂಗಿಂದ ಹೇಗೆ ಇಟ್ಕೊಂಡ್ವಿ, ಯಾವ ರೀತಿ ಸ್ಟೈಲಲ್ಲಿ ಬೌಲಿಂಗ್ ಮಾಡ್ತಾಯಿದ್ವಿ, ಲೋಡಿಂಗ್ ಎಲ್ಲ ತೊಗೊಂಡ್ವಿ, ನನ್ನ ಬೌಲಿಂಗ್ ಯಾವ ರೀತಿ ವರ್ಕ್ ಆಗಬೇಕು, ಫುಟ್ ಎಷ್ಟು ಇರಬೇಕು, ಅದನ್ನೆಲ್ಲ ಇನ್ಕ್ಲೂಡ್ ಆಗಿ ಒಂದು ಆ್ಯಕ್ಷನ್ನ ಡೆವಲಪ್ ಮಾಡ್ತಾ ಇರೋಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ನಮ್ಮ ಕನ್ಸಿಸ್ಟೆಂಟಾಗಿ ಒಂದೇ ರೀತಿ ನಾವು ಬೌಲಿಂಗ್ ಹಾಕಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟು, ನಮ್ಮ ಬಾಡಿ ಒಂದೇ ರೀತಿ ಇರಬೇಕಾಗುತ್ತೆ. ಸೊ ಮಕ್ಕಳಲ್ಲಿ ಅದಕ್ಕೆ ತುಂಬ ಕಾಮನ್ನು ವೈಡ್ಸ್ ಎಲ್ಲ ಹಾಕುವಂಥದ್ದು. ಯಾಕೆಂದರೆ ಆ್ಯಕ್ಷನಲ್ಲಿ ಅವ್ರಿಗೆ ಕಂಟ್ರೋಲ್ ಇರೋಲ್ಲ. ಒಂದು ಬಾಲ್ ಒಂದು ರೀತಿ ಹಾಕಿದ್ರೆ ಆ್ಯಕ್ಷನಲ್ಲಿ, ಇನ್ನೊಂದು ರೀತಿ ಬೌಲಿಂಗ್ ಆ್ಯಕ್ಷನಲ್ಲಿ ಬೌಲಿಂಗ್ ಆಗುತ್ತೆ. ಸೊ ಅದರಿಂದ ಕಷ್ಟ ಆಗುತ್ತೆ ಕನ್ಸಿಸ್ಟೆಂಟಾಗಿ. ನಾವು ನಮ್ಮ ಬಾಡಿನೇ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಬಾಲ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಬಾಡಿ ಕಂಟ್ರೋಲ್ ಮಾಡೋದಕ್ಕೇ ಇದೆಲ್ಲ ಸಿಂಪಲ್ ಡ್ರಿಲ್ಗಳು ತುಂಬ ಎಫೆಕ್ಟಿವ್ ಡ್ರಿಲ್ಗಳು. ಹಾಗೆ ಸ್ಪಿನ್ನರಲ್ಲಿ ಸ್ವಲ್ಪ ಒನ್ಸ್ ನಾವು ಎಕ್ಸ್ಪರ್ಟ್ ಆದಮೇಲೆ, ಬಾಡಿ ಕಂಟ್ರೋಲ್ ಬಂದಮೇಲೆ ನಮಗೆ ನಾವು ಸ್ವಲ್ಪ ಆಟ ಆಡ್ಬೋದು, ಆ್ಯಕ್ಷನಲ್ಲಿ ಆಟ ಆಡ್ಬೋದು. ಬೇರೆ ಎಕ್ಸ್ಟ್ರಾ ಪುಷು ಮಾಡ್ಬೋದು, ನಾನ್ ಬೌಲಿಂಗ್ ಆಮ್ನ ಎಕ್ಸ್ಟ್ರಾ ನಾವು ಆನ್ ಸ್ಪೀಡಲ್ಲೂ ಸ್ವಲ್ಪ ಆಟ ಆಡ್ಬೋದು. ಅದೆಲ್ಲ ಕಂಟ್ರೋಲ್ ಬಂದಮೇಲೆ ಖಂಡಿತ ಆಡ್ಬೋದು. ಎಸ್ಪೆಷಲಿ ಫಾಸ್ಟ್ ಬಾಲರ್ಸ್ಗೆ ಆ ರೀತಿ ವರ್ಕ್ ಆಗೋಲ್ಲ, ಅದೇ ಆ್ಯಕ್ಷನಲ್ಲಿ ಹಾಕಬೇಕಾಗತ್ತೆ. ಇಲ್ಲಾಂದರೆ ಇಂಜುರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಇಷ್ಟೊಂದು ಇಂಜುರೀಸ್ ಇರುತ್ತೆ ಫಾಸ್ಟ್ ಬೌಲಿಂಗಲ್ಲಿ. ಸೊ ಸ್ಪಿನ್ನಲ್ಲಿ ಆಟ ಆಡ್ಬೋದು, ಖಂಡಿತ ಆಟ ಆಡ್ಬೋದು. ಬೇರೆ ಆ್ಯಕ್ಷನಲ್ಲಿ ಆಟ ಆಡ್ಬೋದು. ಫೇಮಸ್ಲಿ ಮಧ್ಯದ ಸ್ಟಾಪ್ ಮಾಡಿ ಹಾಕೋದಾಗಲಿ, ಅಶ್ವಿನ್ ಥರ ಅದೆಲ್ಲ ಬರುತ್ತೆ. ಬಟ್ ಒನ್ಸ್ ಕಂಟ್ರೋಲ್ ಬಂದಮೇಲೆ ನಮಗೆ ಬೌಲಿಂಗ್ ಆ್ಯಕ್ಷನಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು. ಆಗಲೇ ಬ್ರೇಕ್ ಡೌನ್ ಮಾಡ್ತಾಯಿದ್ವಿ, ಗ್ರಿಪ್ ಇಟ್ಕೋತಾಯಿದ್ವಿ, ಲೋಡಿಂಗ್ ಬರ್ತಿದ್ವಿ, ಇನ್ವರ್ಟ್ ಔಟ್ವರ್ಟ್ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದು. ಸೊ ದಿನ ಮಾಡ್ತಿದ್ದು ಇದು ಈ ರೀತಿ ಮಾಡ್ತಿದ್ವಿ. ಈಗೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲ ಒಂದೇ ಫ್ಲೋಲ್ಲಿ ಬರಬೇಕಾಗುತ್ತೆ. ಈಗ ಇಲ್ಲಿ ಇದು ಕಂಪ್ಲೀಟ್ ಆ್ಯಕ್ಷನ್ನು, ಗ್ರಿಪ್ಪಿಂದ ಹಿಡಿದು ನಾನು ಲೋಡಿಂಗ್ವರೆಗೂ ಒಂದು ನಾನ್ ಬೌಲಿಂಗ್ ಆಮ ಚಾಕ್ದೆ, ಶಾರ್ಟ್ ಡಿಸ್ಟೆನ್ಸಲ್ಲಿ ಟೋ ಮೇಲೆ ಬಂದೆ, ಪಿವಟು ಆಯಿತು ಎಲ್ಲ. ಆಚಾಕ್ತೆ ಸೈಡ್ ಆ್ಯಂಗಲಲ್ಲಿ ನೋಡ್ಕೊಳ್ಳೋದಾದರೆ ಇದು ಕಂಪ್ಲೀಟ್ ಆ್ಯಕ್ಷನ್ನ ಡೆವಲಪ್ ಮಾಡ್ಕೊಳ್ಳೋವಂಥದ್ದು, ಪ್ರಾಕ್ಟೀಸ್ ಮಾಡುವಂಥದ್ದು. ಅಪ್ ಇನ್ನು ರನ್ನಪ್ಪು ಅಥವಾ ವಾಕ್ ಬೇಕಂದರೆ ಬೇಡ. ನಾವು ಜಂಪ್ಗೆ ಅಂತ ಬಂದಾಗ ನೆಕ್ಸ್ಟ್ ಸ್ಟೆಪ್ ಇರೋದೇ ಜಂಪು. ಒನ್ಸ್ ಆ್ಯಕ್ಷನ್ನು ನೀಟಾಗಿ ಕಲ್ತ ಮೇಲೆ ಜಂಪು, ಅದು ರಿವರ್ಸ್ ವರ್ಕ್ ಮಾಡೋವಂಥದ್ದು. ಒನ್ಸ್ ಆ್ಯಕ್ಷನ್ ಡೆವಲಪ್ ಆದಮೇಲೆ ನಮ್ಗೆ ಜಂಪು ಯಾವ ರೀತಿ ತೊಗೋತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಗೆ ಈಗಲೇ ಕ್ವಶನ್ ನಿಮಗೆ, ಜಂಪು ಏನಕ್ಕೆ ತೊಗೋಬೇಕು ಒಂದು ಬೌಲರು, ಫಾಸ್ಟ್ ಬೌಲರ್ ಆಗಿರ್ಬೋದು, ಸ್ಪಿನ್ನರ್ ಆಗಿರ್ಬೋದು, ಏನಕ್ಕೆ ಜಂಪ್ ತೊಗೋತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ್ಯಕ್ಷನ್ನ ನೀಟಾಗಿ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮುಂದೆ ಒಂದು ವೀಡಿಯೋ ಇದ್ದರೆ, ಫೋನ್ ಇದ್ದರೆ ವೀಡಿಯೋ ಮಾಡ್ಕೊಳ್ಳಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರ್ತಾಯಿದೆ ಅಂತ. ಅಥವಾ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತೀರಾ, ಬೆಸ್ಟ್ ಪ್ರಾಕ್ಟೀಸು. ನಿಮಗೆ ಲೈವಲ್ಲೇ ಗೊತ್ತಾಗುತ್ತೆ ನಿಮ್ಮ ಬೌಲಿಂಗ್ ಆ್ಯಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದು ಹೆಲ್ಪ್ ಮಾಡುತ್ತೆ ನಿಮ್ಗೆ. ನೀವು ನೋಡ್ಕೊಂಡು ಹಾಕಿದಾಗ ಬೆಟ್ರಾಗಿ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ. ಫಿನಿಶ್, ಸ್ಟ್ರಾಂಗ್ ಫಿನಿಶ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪಿನ್ನರ್ಸ್ಗೆ ಫಾಲೋ ಥ್ರೂ ಹೇಗಿರುತ್ತೆ ಇಲ್ಲೇ ಆ್ಯಡ್ ಮಾಡಿಬಿಡೋಣ. ಅದನ್ನು ಕೂಡ ಇಲ್ಲಿಂದ ಫಿನಿಶ್ ಮಾಡಿ ಜಂಪ್ ಮಾಡ್ತಾರೆ. ಯಾಕೆ ಫಾಸ್ಟ್ ಬೌಲರ್ ಆದರೆ ದೂರ ಹೋಗಬೇಕು, ಸ್ಪಿನ್ನರ್ಸ್ ಯಾಕೆ ಜಂಪ್ ಮಾಡಬೇಕು, ಅದನ್ನು ಬೇಸಿಂಗ್ ಅಪ್ ಅಂತಾರೆ. ಇಲ್ಲಿ ಆ್ಯಕ್ಷನ್ ಮಾಡಿದ್ರೆ, ಫಿನಿಶ್ ಮಾಡಿದ್ರೆ ಜಂಪ್ ತೊಗೊಳೋದಾಗುತ್ತೆ. ಇಲ್ಲಿ ನಾವು ಸ್ಪಿನ್ನರ್ಸ್ ಆಗಿರೋದ್ರಿಂದ ಬಾಲ್ ವಾಪಸ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಪ್ರತಿ ಬಾಲು ನಿಮಗೆ ಕ್ಯಾಚಸ್ ಕೂಡ ಬರುತ್ತೆ. ಸೊ ಇಲ್ಲಿ ನಾನು ಪೊಸಿಷನಲ್ಲಿ ಇರ್ತೀನಿ, ಬೌಲಿಂಗ್ ಆ್ಯಕ್ಷನಿಂದ ಕಂಪ್ಲೀಟ್ ಮಾಡಿ ಕ್ವಿಕ್ಕಾಗಿ ನಾನು ಫೀಲ್ಡರ್ ಆಗಿ ಬದಲಾಗ್ತೀನಿ. ಸೊ ಇಲ್ಲಿ ನಾನು ಕಂಪ್ಲೀಟ್ಲಿ ಫೀಲ್ಡರ್. ಈಗ ಸೊ ಹೇಗೆ ಫೀಲ್ಡಿಂಗಲ್ಲಿ ನೀವು ವಾಕಿನ್ ಮಾಡಿ ಬೇಸ್ ಮಾಡಬೇಕು, ಅದೇ ಥರ ಅದೇ ಪೊಸಿಷನ್ ಬಂದಿರ್ತೀವಿ. ಸೊ ಇವಾಗ ಫೀಲ್ಡಿಂಗ್ ಮಾಡೋದಕ್ಕೆ, ವಾಪಸ್ ಹೊಡೆದಾಗ ನಮ್ಗೆ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಒನ್. ಸೊ ಮಾಡ್ತೀರಾ, ಇದರಲ್ಲಿ ಆ್ಯಡ್ ಮಾಡ್ತೀರಾ, ಖಂಡಿತ ಮಾಡ್ಬೋದು. ಬೌಲಿಂಗ್ ಆ್ಯಕ್ಷನ್ ಒನ್ ಫ್ಲೋ ಅಪ್, ಬೇಸ್ ಅಪ್. ಸೊ ಮೇಕ್ ಶೋರ್ ಬೇಸ್ ಅಪ್ ಮಾಡಿದಾಗ ಹೆಡ್ ಸ್ಟಿಲ್ ಆಗಿರಬೇಕು. ಏನಾಗುತ್ತೆ ಅಂದರೆ ಜಂಪ್ ಮಾಡಿದಾಗ ಹೆಡ್ಡು ಈ ಥರ ಶೇಕ್ ಮಾಡಿದ್ರೆ
ನಾವು ಪೊಸಿಷನಲ್ಲಿ ಇರಲ್ಲ, ಬಾಲ್ ವಾಪಸ್ ಬಂದರೂ ಕಾಣಲ್ಲ ನಮಗೆ ಹೆಡ್ ಶೇಕ್ ಆದರೆ. ಅದಕ್ಕಾಗಿ ಫಿನಿಶ್ ಮಾಡಿದ್ವಿ. ಕಂಟ್ರೋಲ್ ರೆಡಿ ಟು ಮೂವ್. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಎಂಜಾಯಿಂಗ್.